ಏನು ಬಿಜೆಪಿ ಸರ್ಕಾರದ ಮೇಲೆ ಬೆಲೆ ಏರಿಕೆ ಆಪಾದನೆಯನ್ನ ಹೇಳಿ ಇವರು ಕಾಂಗ್ರೆಸ್ನ ಸರ್ಕಾರ ಬಂದಂತು. ಕಾಂಗ್ರೆಸ್ನವ್ರು ಬಂದ ಮೇಲೆ ಬೆಲೆ ಏರಿಕೆಯನ್ನ ಏನ್ ಮಾಡಿದ್ದಾರೆ? ಹಾಲಿನ ದರ ಇದುವರೆಗೂ ಹಾಲಿನ ದರವನ್ನ ಹೆಚ್ಚಳ ಮಾಡಿದ್ದಾರೆ 35ರಿಂದ 40%. ಪೆಟ್ರೋಲ್ ಡೀಸೆಲ್ ದರವನ್ನ ₹3 ಪೆಟ್ರೋಲ್ ದರ, ₹5 ಅದಕ್ಕೆ 500 ನೀವೇ ಕೊಡ್ತಾ ಇದೀರಲ್ಲ, ಅದು ಬಿಟ್ಟು ಜಾಸ್ತಿ ಮಾಡಿರೋದು. ಆಮೇಲೆ ಅದನ್ನ ಅಲ್ಲಿ ಚರ್ಚೆ ಮಾಡ್ಲಿ. ಪೆಟ್ರೋಲ್ ಡೀಸೆಲ್ ದರ ರಾಜ್ಯ ಸರ್ಕಾರ ಪೆಟ್ರೋಲ್ ದರವನ್ನ ₹3, ಡೀಸೆಲ್ ದರವನ್ನ ₹5.2. ಬಸ್ ಪ್ರಯಾಣಿಕರ ದರ 15% ಹೆಚ್ಚಳ. ವಾಹನಗಳ ನೋಂದಣಿ ಶುಲ್ಕ ಮತ್ತು ವಿದ್ಯುತ್ ಚಾಲಿತ ವಾಹನಗಳಿಗೆ 15% ತೆರಿಗೆ ಹೆಚ್ಚಳ. ಕಾವೇರಿ ಕುಡಿಯುವ ನೀರಿನ ದರದ ಮೇಲೆ 30% ಹೆಚ್ಚಳ. ಒಳಚರಂಡಿ ದಂಡದ ಮೇಲೆ 25% ಹೆಚ್ಚಳ. ಮದ್ಯದ ದರದ ಮೇಲೆ 10ರಿಂದ 20% ಹೆಚ್ಚಳ. ಮದ್ಯದ ಲೈಸೆನ್ಸ್ ಶುಲ್ಕದ ಮೇಲೆ 50% ಹೆಚ್ಚಳ. ವಿದ್ಯುತ್ ದರದ ಮೇಲೆ ಹೆಚ್ಚಳ. ಮೆಟ್ರೋ ಪ್ರಯಾಣ ದರದ ಮೇಲೆ ಹೆಚ್ಚಳ. ಆಸ್ತಿಗಳ ಮಾರ್ಗಸೂಚಿ ದರದ ಮೇಲೆ ಹೆಚ್ಚಳ. ಸ್ಟಾಂಪ್ ಡ್ಯೂಟಿ ಹೆಚ್ಚಳ. ವೃತ್ತಿ ತೆರಿಗೆ ಹೆಚ್ಚಳ. ಸರ್ಕಾರಿ ಕಾಲೇಜುಗಳ ಶೈಕ್ಷಣಿಕ ಶುಲ್ಕ ಹೆಚ್ಚಳ. ಸರ್ಕಾರಿ ಆಸ್ಪತ್ರೆಗಳ ಸೇವಾ ಶುಲ್ಕವನ್ನ ಹೆಚ್ಚಳ. ಮೃಗಾಲಯಗಳ ಪ್ರವೇಶ ಶುಲ್ಕವನ್ನ ಹೆಚ್ಚಳ. ಕಾರ್ಮಿಕ ಕಲ್ಯಾಣ ನಿಧಿಗಳ ಶುಲ್ಕ ಹೆಚ್ಚಳ. ಕಾರ್ಮಿಕ ಇಲಾಖೆಯ ಅಂಗಡಿಗಳ ಲೈಸೆನ್ಸ್ ಶುಲ್ಕ ಹೆಚ್ಚಳ. ಬಿಬಿಎಂಪಿ ನಕ್ಷೆ ಮಂಜೂರಾತಿ ಶುಲ್ಕ ಹೆಚ್ಚಳ. ಬಿಬಿಎಂಪಿಯ ಕಸದ ತೆರಿಗೆ ಎಲ್ಲ ಕರೆಕ್ಟ್, ಎಲ್ಲ ಜಾಸ್ತಿ ಆಗಿದೆ. ಈಗ ನೀವು ಮಾತಾಡೋ ಟೈಮ್ ಕೂಡ ಜಾಸ್ತಿ ಆಗಿದೆ. ಇನ್ನೊಂದು 5 ನಿಮಿಷ ನೋಡಿ ಪ್ಲೀಸ್. ನೀವು ಫಸ್ಟ್ ಮಾತಾಡ್ಬೇಕಿತ್ತು, ಎಲ್ಲ ನೀವು ಮಾತಾಡಿದ್ರು, ಇಲ್ಲ ಅಂತ ನಾನು ಹೇಳುದಿಲ್ಲ. ದಯವಿಟ್ಟು ಕಂಕ್ಲೂಡ್ ಮಾಡಿ. ಪಾಸಿಟಿವ್ ಆಗಿ ಕನ್ಸ್ಟ್ರಕ್ಟಿವ್ ಆಗಿ ದಯವಿಟ್ಟು. ಅಲ್ಲ, ನಾನು ಯಾಕೆ ಹೇಳಿದ್ರೆ ಕಾಲಿಂಗ್ ಅಟೆನ್ಷನ್ ತಗೊಳ್ಬೇಕು ಸರ್. ನಮ್ಮ ಜನ, ನಮ್ಮ ರಾಜ್ಯದ ಜನತೆ ನಮ್ಮ ತೆರಿಗೆ ಎಷ್ಟು ಹೆಚ್ಚಳ ಮಾಡಿದ್ವಿ, ನಮಗ್ ಬರುವಂತ GSTP ಏನಾಯ್ತು, ನಮಗ್ ಬರುವಂತ GST ಏನಾಯ್ತು, ಇದು ಯಾವುದನ್ನ ಕೇಳೋಂತ ಜನ ಅಲ್ಲ. ಕರ್ನಾಟಕ ರಾಜ್ಯ ಇವತ್ತು ಸುಭದ್ರವಾಗಿದೆ. ಈಗ ತಾನೇ ರಿಜ್ವಾನ್ ಅವರು ಹೇಳಿದ್ರು, ಇಡೀ ದೇಶದಲ್ಲಿ ಮಹಾರಾಷ್ಟ್ರದ ನಂತರ ಅತಿ ಹೆಚ್ಚು ಕಾರ್ಪೊರೇಟ್ ಟ್ಯಾಕ್ಸ್, ನಾನ್ ಕಾರ್ಪೊರೇಟ್ ಟ್ಯಾಕ್ಸ್, GST ರೆವೆನ್ಯೂ, ಸರ್ವಿಸ್ ಸೆಕ್ಟರ್ ರೆವೆನ್ಯೂ ಕೊಡ್ತಿರೋಂಥದ್ದು ಇವತ್ತು ನಮ್ಮ ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದಲ್ಲಿ ತೆರಿಗೆಗೆ ಎಲ್ಲೂ ತೊಂದರೆ ಇಲ್ಲ. ಉತ್ತಮವಾಗಿ ತೆರಿಗೆದಾರರು ತಮ್ಮ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಬಂದಿರುವಂತಹ ಸಮಸ್ಯೆ, ಪ್ರಿಂಟ್ ಮ್ಯಾಗಝಿನ್ ಅವರು ನಿನ್ನೆ ಒಂದು ಆರ್ಟಿಕಲ್ ಅನ್ನ ಹಾಕಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಗವರ್ಮೆಂಟ್ ದಟ್ ಬಾರೋಸ್ ಟು ಕನ್ಸ್ಯೂಮ್ ಇಸ್ ನಾಟ್ ಗವರ್ನಿಂಗ್, ಇಟ್ ಇಸ್ ಮಾರ್ಟ್ಗೇಜಿಂಗ್ ಕನ್ನಡಿಗಾಸ್ ಫ್ಯೂಚರ್ ಟು ಫಂಡ್ ಇಟ್ಸ್ ಓನ್ ಎಲೆಕ್ಟ್ರಾಲ್ ಸರ್ವೈವಲ್ ಅಂತ ಕೊಟ್ಟಿದ್ದಾರೆ. ಏನಿದ್ರ ಅರ್ಥ? ರಾಜ್ಯ ಸರ್ಕಾರ ತಮ್ಮ ಚುನಾವಣೆಗಳಿಗೋಸ್ಕರ, ತಮ್ಮ ಚುನಾವಣೆಯ ಉಳಿವಿಗೋಸ್ಕರ ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮ ರಾಜ್ಯದ ಜನತೆಯ ಅವರ ಭವಿಷ್ಯವನ್ನ ಇವತ್ತು ಅಡವನ್ನ ಇಡೋ ರೀತಿಯಲ್ಲಿ ಇವತ್ತು ಸಾಲಗಳನ್ನ ಮಾಡ್ತಿದ್ದಾರೆ. ಕರ್ನಾಟಕ ಡಸ್ ನಾಟ್ ಹ್ಯಾವ್ ಅ ರಿಸೋರ್ಸ್ ಪ್ರಾಬ್ಲಮ್, ಇಟ್ ಹ್ಯಾಸ್ ಅ ಗವರ್ನೆನ್ಸ್ ಪ್ರಾಬ್ಲಮ್ ಅಂತ ಹೇಳಿ ಆರ್ಟಿಕಲ್ ಅನ್ನ ಬರೆದಿರುವಂತದ್ದು. ರಿಸೋರ್ಸ್ ಅಲ್ಲಿ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ, ಆದ್ರೆ ಅದನ್ನ ಸಮರ್ಪಕವಾಗಿ ಬಳಸ್ಕೊಳ್ಳೋದ್ರಲ್ಲಿ ನಮ್ಮ ಈ ಬಾರಿ ಸರ್ಕಾರ ಎಡವಿದೆ ಅಂತ ಹೇಳ್ತಾ, ನಮ್ಮ ಕಾಂಗ್ರೆಸ್ನ ಸರ್ಕಾರ ಮುಗಿಸ್ತೆ ಸರ್, ಕಾಂಗ್ರೆಸ್ನ ಸರ್ಕಾರ ಅಧಿಕಾರಕ್ಕೆ ಬರಕ್ ಮುಂಚೆ ಬೇಕಾದಷ್ಟು ಭರವಸೆಗಳನ್ನ ಕೊಟ್ಟು ಬಂದಿರೋದು. ಕಳೆದ ಬಾರಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಎಲ್ಲ ಕಡೆ ಉತ್ತಮವಾಗಿ ಪ್ರಚಾರವನ್ನ ಮಾಡಿ 2013ರಿಂದ 18 ಗವರ್ನೆನ್ಸ್ ಕೊಟ್ಟರು. ಈ ಬಾರಿ ಕೇವಲ 5 ಗ್ಯಾರಂಟಿಗಳು ತೋರಿಸ್ತಾ ಇದ್ದಾರೆ ಬಿಟ್ರೆ, ಅವರ ಪ್ರಣಾಳಿಕೆಯಲ್ಲಿ ಇದು ಬಿಟ್ಟು ಬೇಕಾದಷ್ಟು ವಿಷಯಗಳನ್ನ ಹೇಳಿದ್ರು. ನೀರಾವರಿಗೆ ಉದಾಹರಣೆಗೆ 1.5 ಲಕ್ಷ ಕೋಟಿಯನ್ನ ಕೊಡ್ತೀವಿ ಅಂತ ಹೇಳಿ ಮೇಕೆ ಸರ್ ಬಜೆಟ್ ಅಲ್ಲಿ ಸ್ಟಾಪ್ ಮಾಡ್ಬೇಕಲ್ಲ. ಎಲ್ಲಿ ಅದು ಒಂದು ಮಾತಾಡ್ಲಿಕ್ಕೆ 24 ಗಂಟೆ ಮಾತಾಡ್ಬೋದು, ಎಷ್ಟು ಇದೆ ಮಾತಾಡ್ಲಿಕ್ಕೆ? ಏನ್ ಏನಾದ್ರು ಬೇಕಲ್ವಾ? ಆಲ್ರೆಡಿ 4 ಬಜೆಟ್ ಆಗೋಯ್ತು, ಚರ್ಚೆ ಬೇಡ.
4 ಬಜೆಟ್ ಆಯ್ತು ಸರ್, ಇಲ್ಲಿ ಚರ್ಚೆ ಬೇರೆ ನೋಡಿ. 4 ಬಜೆಟ್ ಆಗಿದೆ. ನಿಮ್ಗೆ ಟೈಮ್ ಲಿಮಿಟ್ ಜಾಸ್ತಿ ಟೈಮ್ ಕೊಟ್ಟಿದೆ, ಫಿನಿಶ್ ಸರ್, ಎಲ್ಲ ಮಾತಾಡಿ 3 ಗಂಟೆ ಮಾತಾಡಬಹುದು. ಇನ್ನೊಂದೇ ಬಜೆಟ್ 4 ಬಜೆಟ್ ಮುಗೀತು. ಕಾಲಿಂಗ್ ಅಟೆನ್ಷನ್ಸ್ ಇದೆ, ಕಾಲಿಂಗ್ ಅಟೆನ್ಷನ್ ತಗೊಳ್ಬೇಕು. ಕೆಚ್ ಪಟೇಲ್ ಕಾರ್ಯಕ್ರಮ ಇದೆ, ಯಾರು ಕೂಡ ಮಾತಾಡ್ಲಿಕ್ಕೆ ಆಗ್ತದೆ. ನೀವು ಮಾತಾಡೋ 20 ನಿಮಿಷ ಅಂತ ತಗೊಂಡು ನಿಮ್ಮ ನಾಳೆ ಮಾತಾಡಬೇಕಲ್ಲ, ನಾಳೆ ಮಾತಾಡಬೇಕಿತ್ತು. 20 ನಿಮಿಷ ಸಾಕು, ಕೊಟ್ಟು ಬಿಡಿ ಅಂತ ಹೇಳ್ತೀರಿ. ಆಯ್ತು, ಫಿನಿಶ್ ಮಾಡಿ ಈಗ 2 ಮಿನಿಟ್ಸ್ ಅಲ್ಲಿ. ಬೇಕಾದ್ರೆ ಕಾಲಿಂಗ್ ಅಟೆನ್ಷನ್ ಇದೆ, ನಿಮ್ದೇ ಇದೆ ಫಸ್ಟ್. ಸರ್, ಮುಖ್ಯವಾಗಿ 3-4 ವಿಷಯಗಳು ಮಾತ್ರ ನೀರಾವರಿ ವಿಷಯದಲ್ಲಿ ನಮ್ಮ ನಗರಕ್ಕೆ, ನಮ್ಮ ದೊಡ್ಡಬಳ್ಳಾಪುರದ ವಿಷಯ ಮಾತಾಡಿ, ರಾಜ್ಯದ ವಿಚಾರ ಬಿಟ್ಟು ನೀವು ಕ್ಲೋಸ್ ಮಾಡಿ ಅಂತ ಇದ್ದೀರಾ. ದೊಡ್ಡಬಳ್ಳಾಪುರದ ಒಂದು 4 ವಿಚಾರ ಮಾತಾಡಿ ನಾನು ಮುಗಿಸ್ತೀನಿ ಸರ್. ಹೋಗ್ಲಿ, ನೀರಾವರಿ ವಿಚಾರದಲ್ಲಿ ಈ ಬಾರಿ ಬಜೆಟ್ ಅಲ್ಲಿ ಏನು ವೃಷಭಾವತಿ ವ್ಯಾಲಿಯ 308 MLDಗೆ 650 ಕೋಟಿಯನ್ನ ಮೀಸಲಿಟ್ಟಿರುವಂತಹ ಕೆಲಸವನ್ನ ಮಾಡಿದ್ದಾರೆ. ನಾನು ಸರ್ಕಾರವನ್ನ ಈ ಮೂಲಕ ಮುಖ್ಯಮಂತ್ರಿಗಳನ್ನ ಕೈ ಜೋಡಿಸಿ ವಿನಂತಿಯನ್ನ ಮಾಡ್ತೀನಿ. ಈ 308 MLD ಟರ್ಷರಿ ಟ್ರೀಟ್ಮೆಂಟ್ಗೆ ಎಷ್ಟಾಗುತ್ತೆ ಖರ್ಚು ಅಂದ್ರೆ 1 MLDಗೆ 1 ಕೋಟಿ ಖರ್ಚಾಗುತ್ತಂತೆ. KC ವ್ಯಾಲಿ, HN ವ್ಯಾಲಿ ಬಗ್ಗೆ ಹೋರಾಟಗಳು ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಸಮೃದ್ಧಿ ಮಂಜುನಾಥ್ ಅವರು ಮಾತಾಡಿದ್ದಾರೆ. ದಯವಿಟ್ಟು 650 ಕೋಟಿ ನೀವೇನ್ ಫಂಡ್ ಅನ್ನ ರಿಸರ್ವ್ ಮಾಡಿದೀರಾ ಮೈನರ್ ಇರಿಗೇಷನ್ ಅಲ್ಲಿ, ಅದರಲ್ಲಿ 308 ಕೋಟಿಯನ್ನ ನೀವು ದಯವಿಟ್ಟು ಇದನ್ನ ಟರ್ಷರಿ ಟ್ರೀಟ್ಮೆಂಟ್ಗೆ ವೃಷಭಾವತಿ ವ್ಯಾಲಿ ಆಸ್ ಎನ್ ಎಕ್ಸ್ಪೆರಿಮೆಂಟ್ 1 MLD 1 ಕೋಟಿ ಅಂತ ಹೇಳಿ ನೀರಾವರಿ ತಜ್ಞರು ಹೇಳಿರುವಂತದ್ದು. ದಯವಿಟ್ಟು ಟರ್ಷರಿ ಟ್ರೀಟ್ಮೆಂಟ್ ಅನ್ನ ವೃಷಭಾವತಿ ವ್ಯಾಲಿಗೆ ಶುರು ಮಾಡಿ. ಇದ್ರ ಜೊತೆಯಲ್ಲಿ ನೇಕಾರರು, ವಿಶೇಷವಾಗಿ ನೇಕಾರರಿಗೆ ಈ ಬಜೆಟ್ ಅಲ್ಲಿ ನೇಕಾರ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 1,30,30,000 ನೇಕಾರರಿದ್ದಾರೆ ಅಂತ ಈ ಬಜೆಟ್ ಅಲ್ಲೇ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ನೇಕಾರರು ಇವತ್ತು ತುಂಬಾ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವರು ಹೋಮ್ ಬೇಸ್ಡ್ ಇಂಡಸ್ಟ್ರಿ, ಅವ್ರು ಮಾಡುವಂತ ಸಾಂಪ್ರದಾಯಿಕ ಉಡುಪು ಕೇವಲ ಸೀರೆಗಳು ಮಾತ್ರ ತಯಾರು ಮಾಡುವಂತದ್ದು. ಇವತ್ತು ಎಲ್ಲಾ ತಾನುಗಳು ಫ್ಯಾಕ್ಟರಿಗಳಲ್ಲಿ ತಯಾರಾಗ್ತಾ ಇದಾವೆ. ಆದ್ರೆ ನೇಕಾರರು ಒಂದು ಗುಡಿ ಕೈಗಾರಿಕೆಯಾಗಿ ಮನೆಗಳಲ್ಲಿ ಅವರು ಸೀರೆಗಳನ್ನ, ಉಡುಪುಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಇವತ್ತು ಇದು ಕಾಂಪಿಟೇಷನ್ ಆಗಿ ಏನಾಗಿದೆ ಅಂದ್ರೆ, ನೇಕಾರರು, ಹ್ಯಾಂಡ್ಲೂಮ್ ನೇಕಾರರಿಗೆ ತೊಂದರೆ ಇಲ್ಲ, ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಕ್ಟ್ ಇದೆ. ಪವರ್ಲೂಮ್ ನೇಕಾರರಿಗೆ, ವಿದ್ಯುತ್ ಚಾಲಿತ ಮಗ್ಗಗಳನ್ನ ನಡೆಸ್ತಾ ಇರುವಂತ ನೇಕಾರರಿಗೆ ಇವತ್ತು ಅತಿ ಹೆಚ್ಚು ತೊಂದರೆ ಬಂದಿದೆ. ಈ ಫ್ಯಾಕ್ಟರಿಗಳಲ್ಲಿ ಶಟರ್ಲೆಸ್ ಮಗ್ಗಗಳನ್ನ ನಡೆಸೋದ್ರಿಂದ ಇವರೇನು ಒಂದು ಮಗ್ಗವನ್ನ ನೇಯ್ಲಿಕ್ಕೆ 1.5 ದಿನ, ನೇಕಾರದ ಒಂದು ಮಾತು ಮುಗಿಸ್ತೀನಿ ಸರ್ ಪ್ಲೀಸ್. ದಯವಿಟ್ಟು ಈ ನೇಕಾರರು ಒಂದು ದಿನಕ್ಕೆ 1 ಅಥವಾ 1.5 ಸೀರೆಯನ್ನ ನೇಯ್ತಾ ಇದ್ದಾರೆ. ಇವತ್ತು ಫ್ಯಾಕ್ಟರಿಗಳಲ್ಲಿ 16 ಪನ್ನ ಬರುವಂತ ಸೀರೆಗಳು ಬಂದು ನೇಕಾರರು ದುಸ್ಥಿತಿಗೆ ಬಂದಿದ್ದಾರೆ. ಅವರು ವೃತ್ತಿಯನ್ನ, ಕುಲಕಸಬನ್ನ ಬಿಡುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ದಯವಿಟ್ಟು ಸರ್ಕಾರವನ್ನ ನಾನು ಈಗಲೇ ನಾನು ಸರ್ಕಾರವನ್ನ ಮನವಿಯನ್ನ ಮಾಡ್ತೀನಿ. ಈ ಬಾರ್ಡರ್ ಇರುವಂತದ್ದು, ಜರಿ ಇರುವಂತಹ ಸೀರೆಗಳು ಮತ್ತು ಪಲ್ಲು ಇರುವಂತಹ ಸಾಂಪ್ರದಾಯಿಕ ಸೀರೆಗಳು, ಪ್ರಿಂಟೆಡ್ ಸೀರೆಗಳು ಎಲ್ಲಾದ್ರೂ ಮಾಡ್ಕೊಳ್ಳಿ. ಸಾಂಪ್ರದಾಯಿಕ ಸೀರೆಗಳನ್ನ ಮಾಡ್ಲಿಕ್ಕೆ ದಯವಿಟ್ಟು ಒಂದು ಕಾನೂನನ್ನ ತಂದು 1.5